ನಾನಿವತ್ತು ಒಂದು ಸ್ಕಿನ್ನಿಗೆ ಪ್ಯಾಕ್ ಮಾಡೋಣ ಅಂತೇಳಿ. ಸೊ ಮನೇಲೇ ಇರುವಂಥದ್ದನ್ನ ಯೂಸ್ ಮಾಡಿ ಯಾವ ಥರ ಸ್ಕಿನ್ನನ್ನು ಬ್ರೈಟಾಗಿ ಮಾಡುವ ಅಂತ ಹೇಳಿ. ಸೊ ನಾನು ತುಂಬಾ ಬ್ರೈಟ್ನಿಂಗ್ಗೆ ಮತ್ತು ಫೇಸ್ ಪ್ಯಾಕಿಗೆ ಈ ಥರದ್ದೆಲ್ಲ ತುಂಬಾ ನಾನು ನನ್ನ ಚಾನಲ್ಗೆ ಮಾಡಿಟ್ಟಿದ್ದೀನಿ. ಸೊ ನೀವು ಏನಾದರೂ ನೋಡಿಲ್ಲ ಅಂದರೆ, ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನನ್ನ ಚಾನಲ್ನ ಹೋಗಿ ನೋಡಿ. ಸೊ ಫುಲ್ ವೀಡಿಯೋ ನೋಡಿ, ಇಷ್ಟ ಆಯ್ತು ಅಂದರೆ ಲೈಕ್ ಮಾಡ್ಕೊಳ್ಳಿ ಮತ್ತು ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಓಕೆನಾ? ಸೊ ಈಗ ತುಂಬ ಬಿಸಿಲಿರುತ್ತಲ್ಲ, ಬಿಸಿಲಿದೆ ಮತ್ತು ಸ್ಕಿನ್ನೆಲ್ಲ ತುಂಬಾ ಏನು ಹೇಳೋದು, ಡಸ್ಟಿಗೆ ಹಾಳಾಗ್ತಾ ಇದೆ ನಮ್ಮ ಸ್ಕಿನ್ಗಳೆಲ್ಲ. ಸೊ ಅದಕ್ಕೆ ಒಂದು ಸ್ಕಿನ್ನನ್ನು ಒಂದು ಬ್ರೈಟ್ನೆಸ್ ಮಾಡಿ, ಒಂದು ಸ್ಕಿನ್ನನ್ನು ಫುಲ್ ಒಂದು ಶೈನಿಂಗ್ ಥರ ಮಾಡಲಿಕ್ಕೆ ಅಂತ ಒಂದು ಫೇಸ್ ಪ್ಯಾಕ್ ತಂದಿದ್ದೀನಿ. ಸೊ ಅದನ್ನ ನಾನು ಇವಾಗ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಹೇಳಿ. ಸ್ಕಿನ್ನನ್ನು ಬ್ರೈಟ್ ಮಾಡಲಿಕ್ಕೆ ಅಂತ ನಾನಿವಾಗ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಗಟ್ಟಿ ಮೊಸರು. ಸೊ ನೋಡಿ, ಮನೇಲಿ ಇದೇ ಇರುತ್ತಲ್ಲ ಗಟ್ಟಿ ಮೊಸರು. ಸೊ ಇದಕ್ಕೆ ನಾನಿವಾಗ ಬನಾನನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂಚೂರು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು. ತುಂಬಾ ಎಲ್ಲ ಹಾಳು ಮಾಡಬೇಡಿ, ಯಾಕೆಂದರೆ ತಿನ್ನಲಿಕ್ಕೂ ಆಗುತ್ತಲ್ಲ. ಸುಮ್ಮನೆ ಫೇಸಿಗೆ ಅಂತ ಹೇಳಿ ಎಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಸ್ವಲ್ಪ ತಗೊಳ್ತಾ ಇದ್ದೀನಿ ನೋಡಿ. ಈ ಥರ ತಗೊಂಡು ಇದನ್ನೆಲ್ಲ ಫುಲ್ ಮಿಕ್ಸ್ ಮಾಡೋಣ. ಸೊ ಆ್ಯಕ್ಚುಲಿ ಇದು ಕೈಯಲ್ಲಿ ಈ ಥರ ಸ್ಪೂನಲ್ಲಿ ಮಾಡೋದಕ್ಕಿಂತ ಕೈಯಲ್ಲಿ ಕಿಂಚಿ ತೆಗೆಯೋದು ಚೆನ್ನಾಗಿರುತ್ತೆ. ತುಂಬ ಬಿಸಿಲಿರುತ್ತಲ್ಲ ಇವಾಗೆಲ್ಲ, ಸ್ಕಿನ್ನಿಗೆ ಈ ಥರ ಬ್ರೈಟ್ನೆಸ್ಗೆ ಇರೋದು. ಮತ್ತು ಅಂದರೆ ಬನಾನ ಬಂದು ನಿಮಗೆ ಇದ್ರ ಜೊತೆಗೆ ಮೊಸರು ಆ ಥರದ್ದೆಲ್ಲ ಹಾಕ್ಕೊಂಡು ಮಾಡೋದಕ್ಕಿಂತ ಬನಾನ ಅದೇ ಥರ ಸುಮ್ಮನೆ ಹಾಗೆ ಒಂದು ಫೇಸ್ಗೆ ಆ ಥರ ಉಜ್ಜಿ ನಾವು ಸ್ಕ್ರಬ್ ಥರ ಮಾಡ್ಕೊಳ್ಬೋದು ಮತ್ತು ಪ್ಯಾಕ್ ಥರ ಮಾಡ್ಕೊಳ್ಬೋದು. ಬನಾನ ಬಂದು ತುಂಬಾ ಯೂಸ್ಫುಲ್ ಇದೆ. ಸೊ ಇದು ನಮಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಅಂದರೆ ಡೈಜೆಷನ್ಗೆ ಈ ಥರದಕ್ಕೆಲ್ಲ ಒಳ್ಳೆಯದು, ಆರೋಗ್ಯಕ್ಕೆ. ಇದ್ರ ಜೊತೆಗೆ ಮೊಸರು ಆ ಥರದ್ದೆಲ್ಲ ಹಾಕ್ಕೊಂಡು ಮಾಡೋದಕ್ಕಿಂತ ಬನಾನ ಅದೇ ಥರ ಸುಮ್ಮನೆ ಹಾಗೆ ಒಂದು ಫೇಸ್ಗೆ ಆ ಥರ ಉಜ್ಜಿ ನಾವು ಸ್ಕ್ರಬ್ ಥರ ಮಾಡ್ಕೊಳ್ಬೋದು ಮತ್ತು ಪ್ಯಾಕ್ ಥರ ಮಾಡ್ಕೊಳ್ಬೋದು. ಒಂದೇ ಫ್ರೂಟ್ಸ್ ತಿನ್ನೋದು ಬೇಜಾರಿರುತ್ತೆ. ಸೊ ದಿನ ಒಂದೊಂದು ಬನಾನ ಮತ್ತು ಒಂದೊಂದು ಆ್ಯಪಲ್ ಈ ಥರ ತಿನ್ಕೊಂಡು ಹೋಗಿ, ಆವಾಗ ನಿಮ್ಮ ಸ್ಕಿನ್ನೂ ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿ ಹೆಂಗಾಗಿ ಕಾಣ್ತೀರಾ. ಓಕೆನಾ? ಸೊ ಇವಾಗ ನಂದು ಪ್ಯಾಕ್ ಆಗಿರೋದು ರೆಡಿ ಆಯಿತು ನೋಡಿ, ರೆಡಿ ಆಯಿತು. ಮೊಸರು ನಿಮಗೆ ಗೊತ್ತೇ ಇದೆ. ಸೊ ಮೊಸರು ತುಂಬಾ ನಮ್ಮ ಸ್ಕಿನ್ಗೆ ಹೆಲ್ಪ್ ಮಾಡುತ್ತೆ ಅಂತ, ತಿನ್ನೋದ್ರಿಂದನೂ ಒಳ್ಳೆಯದು ನಮ್ಮ ಮೊಸರು. ಸೊ ಮೊಸರನ್ನ ಯಾವತ್ತೂ ಡೈರೆಕ್ಟಾಗಿ ಇಂಟೆಕ್ಟ್ ಮಾಡಬೇಡಿ. ಅದನ್ನ ಇವಾಗ ಬಿಸಿಲುಗಾಲ ಇದೆಲ್ಲ, ಅದು ಹೀಟ್ ಇದೆ. ಸೊ ಅದನ್ನ ಸ್ವಲ್ಪ ನೀರು ಥರ ಮಾಡಿ, ಸ್ವಲ್ಪ ಮಸಾಲ ಥರ ಮಾಡಿ, ಇಲ್ಲಾಂದರೆ ಸಪೋಸ್ ನಿಮಗೆ ಮಸಾಲ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರಲ್ಲಿ ಹಾಕಿ ಆ ಥರ ಮಾಡಿ ಇಂಟೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಹಾಗೆಯೇ ನೀವು ಡೈರೆಕ್ಟಾಗಿ ಮೊಸರನ್ನ ತೊಗೊಳಂಗಿಲ್ಲ, ಇವಾಗ ಬೇಸಿಗೆಲ್ಲ ಇದೆ ಅದಕ್ಕೆ. ಸೊ ದಯವಿಟ್ಟು ಮೊಸರು ಬೇಕೇ ಬೇಕು ಅಂತ ಹೇಳೋರು. ಸೊ ಮೊಸರಲ್ಲಿಯೂ ಅಷ್ಟೇ ತುಂಬಾ ಗುಣಗಳಿದೆ ನಮ್ಮ ಸ್ಕಿನ್ನಿಗೆ ಆಗಲಿ ನಮ್ಮ ಶರೀರಕ್ಕಾಗಲಿ ಎಲ್ಲದಕ್ಕೂ ನಮ್ಮ ಮೊಸರು ತುಂಬಾ ಕೆಲಸ ಮಾಡುತ್ತೆ. ಇವಾಗ ನಾನು ಮೊಸರು ಮತ್ತು ಬನಾನ ಏನಿದೆ, ಬಾಳೆಹಣ್ಣು ಏನಿದೆ ತೊಗೊಂಡಿದ್ದೀನಿ, ಅದರಲ್ಲಿ ಒಂದು ಪ್ಯಾಕ್ನ ರೆಡಿ ಮಾಡಿ ಆಯಿತು. ಸೊ ಇವಾಗ ಹಾಕೋಣ. ಇವಾಗ ನಾನು ಫೇಸಿಗೆ ಹಾಕ್ತಾ ಇಲ್ಲ, ಕೈಗೆ ಡೈರೆಕ್ಟಾಗಿ ಈ ಥರ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಾಡೋದು, ಈ ಥರ ಪ್ಯಾಕ್ ಹಾಕ್ಕೊಳ್ಳಿ. ನೀವು ಈ ಥರ ಡೈಲಿ ಮಾಡೋದ್ರಿಂದನೂ ತುಂಬಾ ಒಳ್ಳೆಯದು ನಿಮ್ಮ ಸ್ಕಿನ್ಗೆ. ಈ ಥರ ಹಾಕ್ಕೊಳ್ಳಿ. ಇವನು ಟ್ಯಾನಿಗೆ ಒಳ್ಳೇದು ಮತ್ತು ಸ್ಕಿನ್ನು ಬ್ರೈಟ್ ಆಗುತ್ತೆ. ಇದು ಹಾಕಿ ಆದಮೇಲೆ ನೀವು ನೋಡಿ, ನಿಮಗೆ ಗೊತ್ತಾಗುತ್ತೆ, ಒಂಥರ ಸಿಲ್ಕಿ ಥರ ನಮ್ಮ ಸ್ಕಿನ್ ಆಗುತ್ತೆ ಇದು ಹಾಕೋದ್ರಿಂದ. ಸೊ ಈ ಥರ ಮಸಾಜ್ ಮಾಡ್ತಾ ಬನ್ನಿ. ವಾರಕ್ಕೆ ಒಂದು 2 ಸಲ 3 ಸಲ ಈ ಥರ ಹಾಕ್ಕೊಂಡೇ ಬನ್ನಿ. ಸ್ಕಿನ್ನ ಅಂತ ಸೂಪರಾಗಿರುತ್ತೆ, ಪಳ 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 ಅಂತ ಉಳಿಯುತ್ತೆ. ಇನ್ನೂ ಹೆಚ್ಚಿಗೆ ನಿಮಗೆ ಬೇರೆ ಬೇರೆ ಏನಾದರೂ ಟಿಪ್ಸ್ಗಳು ಬೇಕು ಅಂದರೆ ಸರಿತಾ ಜಸ್ಟ್ ಕ್ಲಿಪ್ ಚಾನಲ್ ಇದೆ ನನ್ನದೇ. ಸೊ ಅದಕ್ಕೆ ಹೋಗಿ ನೀವು ಅಲ್ಲಿ ಸರ್ಚ್ ಮಾಡ್ಬೋದು ಯಾವ ಥರ ಇದೆ, ಸ್ಕಿನ್ನಿಗೆ ಏನೇನಿದೆ, ಏನೇನು ಮಾಡಿದ್ದೀನಿ ಅಂತ ಅದರಲ್ಲಿ ಇರುತ್ತೆ. ನಿಜವಾಗ್ಲೂ ಈಗ ನನಗೆ ನೆನಪಿಲ್ಲ, ತುಂಬಾ ಸ್ಕಿನ್ಗೆ ಮಾಡಿದ್ದೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಈ ಥರ ಮಾಡೋದು, ಒಂದು ಸ್ವಲ್ಪ ತಗೊಳ್ಳಿ, ಈ ಥರ ಕಡಿ 2 ಕೈಯಲ್ಲಿ ಚೆನ್ನಾಗಿ ಇದನ್ನ ಈ ಥರ. ಇದು ಕೈಗೆಲ್ಲ ಮಾಡ್ತಾ ಇರೋದು, ಇವನು ನೀವು ಕೈಗೇನು ಮಾಡೋದ್ರೆ ಕೈಗೇನು ಮಾಡ್ಕೊಳ್ಳಿ. ಸೊ ನಾನು ಇದು ಫೇಸಿಗೆ ಮಾಡ್ಕೊಳ್ಳೋದು. ಸೊ ಫೇಸ್ ಇವಾಗ ನಾನು ಏನು ಹೇಳೋದು, ಫೇಸಿಗೆ ತೋರಿಸ್ತಾ ಇಲ್ಲ, ಈಗ ನಾನು ಕೈಗೆ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಮಾಡೋದು, ಇದು ಕೈಗೆ ಅಂತ ತೋರಿಸ್ತಾ ಇದ್ದೀನಿ ಅಂತ ಹಾಗೆ ಅಂದ್ಕೊಳ್ಬೇಡಿ. ಇದು ಬಂದು ಫೇಸಿಗೆ. ನೀವು ಕೈಗೆ ಬೇಕಾದರೆ ಕೈಗೇನು ಮಾಡ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್. ಓಕೆ, ಕೈಗೇನು ಮಾಡ್ಕೊಳ್ಳಿ ಇದೇ ಥರ. ಸೊ ನಾನು ಇವಾಗ ಫೇಸಿಗೆ ಈ ಥರ ಮಾಡೋದು ಅಂತ ಕೈಗೆ ಇದು ಹಾಕಿ ತೋರಿಸ್ತೀನಿ. ಚೆನ್ನಾಗಿ ಈ ಥರ ನೋಡಿ ಯಾವ ಥರ ಇದೆ ಅಂತ. ಚೆನ್ನಾಗಿದೆ ಅಲ್ಲ? ಈ ಥರ ಚೆನ್ನಾಗಿ 2 ಕೈಯಲ್ಲಿ ಚೆನ್ನಾಗಿ ಸ್ಕ್ರಬ್ ಥರ ಮಾಡ್ಕೊಳ್ಳಿ. ತುಂಬ ಉಜ್ಜಕ್ಕೆಲ್ಲ ಹೋಗಬೇಡಿ ಫೇಸ್ನ. ಓಕೆನಾ? ಈ ಥರ ಮಾಡಿ ಆದಮೇಲೆ ಒಂದು 15 ಮಿನಿಟ್ಸ್ ನೀವು ಇದೇ ಥರ ಬಿಟ್ಬಿಡಿ. ಓಕೆ, 15 ಮಿನಿಟ್ಸ್ ಬಿಟ್ಟಾದಮೇಲೆ ಅದನ್ನು ಫುಲ್ ವಾಶ್ ಮಾಡಿ ಸ್ಕಿನ್ನ ನೋಡಿ ಮತ್ತೆ ನಿಮಗೆ ಯಾವ ಥರ ಇರುತ್ತೆ ಅಂತ. ಮತ್ತು ಇನ್ನೊಂದು ಏನಂದರೆ, ಇವತ್ತು ನೀವು
ಮಾಡಿ ಆದಮೇಲೆ ಇವತ್ತೇ ರಿಸಲ್ಟ್ ಸಿಗಬೇಕು ಅಂತ ಹೇಳಿದ್ರೆ ಹಾಗಲ್ಲ. ಇದನ್ನ ಒಂದು ಮಂತ್ ಇದೇ ಥರ ಮಾಡ್ಕೊಂಡು ಬನ್ನಿ. ಯಾವುದೇ ಒಂದು ಪ್ರಾಡಕ್ಟ್ ಅಷ್ಟೇ ನೀವು ಮಾಡ್ಕೊಳ್ತಾ ಬನ್ನಿ, 1 ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಇವತ್ತು ಮಾಡಿದೆ, ಇವತ್ತಾಯಿತು, ಇವತ್ತು ಆಗೇ ಇಲ್ಲ, ಇದೆಂಥದ್ದು ಅಂತ ಆ ಥರ ಎಲ್ಲ ಅಂದ್ಕೊಳ್ಳೋರು ಇದ್ದಾರೆ ತುಂಬ ಜನ. ಇದೆಲ್ಲ ಸುಮ್ಮನೆ ಅಂತ. ನಿಜವಾಗ್ಲೂ ಇದು ನಿಜಾನೇ. ಸೊ ನೀವು ಮನೇಲೇ ಇರೋ ಪ್ರಾಡಕ್ಟ್ನ ನೀವು ಹೊರಗಡೆದೆಲ್ಲ ತುಂಬ ಲೈಕ್ ಮಾಡ್ತಾರೆ, ತುಂಬ ಹುಡುಗಿರೆಲ್ಲ ಲೈಕ್ ಮಾಡ್ತಾರೆ, ಯಾಕೆಂದರೆ ಅದು ಬೇಗ ರಿಸಲ್ಟ್ ಸಿಗುತ್ತೆ. ಅದೇ ಥರ ಬೇಗನೂ ನಿಮಗೆ ಸ್ಕಿನ್ಗಳು ಹಾಳಾಗೋ ಚಾನ್ಸಸ್ಸು ಇರುತ್ತೆ. ಸೊ ನಾನು ಅವರಿಗೆ ಹೊಡ್ತಾ ಬೀಳಲಿ ಅಂತ ನಾನು ಹೇಳ್ತಾ ಇಲ್ಲ, ಇದು ನಿಜಾನೇ. ಸೊ ಹಾಗಾಗಿ ಮನೇಲೇ ಇರೋದನ್ನ ನಾವು ಯೂಸ್ ಮಾಡೋದ್ರಿಂದ ಸ್ಕಿನ್ ಏನೂ ಆಗೋಲ್ಲ, ಆರಾಮ್ಸೆ ಸ್ಕಿನ್ನನ್ನು ನಮ್ಮ ಮುಖನ ನಾವು ಚೆನ್ನಾಗಿ ನೀಟಾಗಿ ಇಟ್ಕೊಳ್ಳಿಕ್ಕೆ ನಾನು ಹೇಳ್ತಾ ಇರೋದು. ಸೊ ಈ ಥರ ಅದೇ ಚೆನ್ನಾಗಿ ಈ ಥರ ಮಸಾಜ್ ಈ ಥರ ಮಾಡಿ ಫೇಸ್ನ ಒಂದು 20 ಮಿನಿಟ್ಸ್ ಇಲ್ಲಾಂದರೆ 15 ಮಿನಿಟ್ಸ್, ನಿಮಗೆ ಯಾವ ಥರ ಟೈಮ್ ಇದೆ ಹಾಗೆ, ಆದರೂ ನೀವು 10 ಮಿನಿಟ್ಸ್ ಅಂತೂ ಫೇಸಲ್ಲಿ ಇಡಲೇಬೇಕು. ಸೊ ಈ ಥರ ಇಟ್ಟು ಈ ಥರ ಮಾಡಿ ಆದಮೇಲೆ ನೀವು ಇದನ್ನ ತೊಳ್ಕೊಂಡು ಬರೋದು. ಇವಾಗ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ಇದು ಡ್ರೈ ಆಗಲಿ, ಸ್ವಲ್ಪ ಡ್ರೈ ಆಗಲಿ. ನೋಡಿ ಫೇಸಿಗಾದ್ರೂ ಇದೇ ಥರ ಇರುತ್ತೆ. ಸೊ ಫೇಸಿಗಾದ್ರೂ ಇದೇ ಥರ ಇರುತ್ತೆ, ಕೈಗಾದ್ರೂ ಇದೇ ಥರ ಇರುತ್ತೆ. ಸೊ ಇದನ್ನ ಚೆನ್ನಾಗಿ ಒಣಗಿ ಆದಮೇಲೆ ಇದನ್ನ ವಾಶ್ ಮಾಡ್ಕೊಂಡು ಬರ್ತೀನಿ. ವಾಶ್ ಮಾಡಿ ಆದಮೇಲೆ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ವಾಶ್ ಮಾಡ್ಕೊಂಡು ಬಂದೆ, ನೋಡಿ ಸ್ಕಿನ್ ನಮ್ಮ ಕೈ ಯಾವ ಥರ ಇದೆ ನೋಡಿ, ಇದೇ ಥರ ಕಾಣ್ತಾ ಇದೆಯಾ? ಸೊ ಇದೇ ಥರ ನಿಮಗೆ ನಮ್ಮ ಮುಖನೂ ಆಗುತ್ತೆ. ಸೊ ಮುಖದ ಇದನ್ನು ನಾವು ಇದೇ ಥರನೇ ಮಾಡ್ಕೊಳ್ಬೋದು. ಇದು ಡ್ರೈ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು. ಚೆನ್ನಾಗಿದೆ ಅಲ್ಲ? ವಾಶ್ ಮಾಡ್ಕೊಂಡು ಬಂದಾದಮೇಲೆ ನನ್ನ ಸ್ಕಿನ್, ನಮ್ಮ ಕೈ ಯಾವ ಥರ ಇದೆ ಅಂತ ಒಂದೊಳ್ಳೆ ರಿಸಲ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿದೆ, ಒಂಥರ ಸಾಫ್ಟ್ನೆಸ್ ಆಗಿದೆ. ಓಕೆನಾ? ಮತ್ತು ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ಬಿಟ್ಟಾಕಿ ಆರಾಮ್ಸೆ ಕೂಲಾಗಿರಬೇಕು ಅಂತ ಹೇಳ್ತಾ, ಸೊ ಬಾಯ್ ಬಾಯ್ ಬಾಯ್.